ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ ಜೋಡಿ ಚೆನ್ನಾಗಿದೆ ಅಂತ ನೀವೆಲ್ಲರೂ ಒಪ್ಕೊಂಡ್ರಿ. ನಾವು ಪ್ರೀತಿಸ್ತಿದೀವಿ ಅಂತ ಮದ್ವೆ ಮಾಡಿದ್ರಿ. ಈಗ ನಾವು ಸಂತೋಷವಾಗಿದ್ದೀವಿ ಅಂದ್ರೆ ಯಾಕೆ ನಂಬ್ತಿಲ್ಲ? ನೀವು ಸಂತೋಷವಾಗಿದ್ದೀರಾ ಅಂದ್ರೆ ಅದಕ್ಕಿಂತ ನಮ್ಗಿನ್ನೇನ್ ಬೇಕು? ನೀವು ಚೆನ್ನಾಗಿರ್ಬೇಕು ಅಂತಲ್ವಾ ನಾನಿಷ್ಟು ಯಾಗ ವ್ರತಗಳನ್ನ ಮಾಡ್ಸಿದ್ದು. ತಪ್ಪಾಗಿ ತಿಳ್ಕೊಬೇಡಪ್ಪ. ನೀವ್ ಕಷ್ಟಪಟ್ರೆ ನಮಗ್ ನೋಡೋಕ್ಕಾಗಲ್ಲ, ಅದಕ್ಕೆ ಕೇಳಿದ್ವಿ. ನಿಮ್ಮ ಪರ್ಸನಲ್ ವಿಷಯದಲ್ಲಿ ನಾವು ತಲೆ ಹಾಕೋದಿಲ್ಲ ಜೈ. ನೀವು ಸಾಲ್ವ್ ಮಾಡೋಕಾಗದೇ ಇರೋ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅದನ್ನ ನಮ್ ಜೊತೆ ಹಂಚ್ಕೊಳ್ಳಿ ಅಂದೆ. ರಾಜಂಗಿಲ್ದೇ ಇರೋ ಚಿಂತೆ ಮಂತ್ರಿಗೆ ಯಾಕೆ ಅಂತ ನೀನ್ ಅಡ್ಜಸ್ಟ್ ಆದ್ರೆ ನಮ್ಗೆ ಯಾಕೆ ಬೇಕು? ನಂದು ಅಡ್ಜಸ್ಟ್ಮೆಂಟ್ ಅಲ್ಲ ಅತ್ತೆ, ಅದೃಷ್ಟ. ಅದೃಷ್ಟನೋ ಆತ್ಮವಂಚನೆನೋ ನಾವು ಹೇಳ್ಬೇಕದನ್ನ ಹೇಳಾಯ್ತು. ಇನ್ನ ನಿಮ್ಮಿಷ್ಟ. ಥ್ಯಾಂಕ್ಸ್ ಮಾವ. ನಮ್ಮಿಷ್ಟಕ್ಕೆ ನಮ್ಮನ್ನು ಬಿಟ್ಬಿಡಿ. ನಿಮ್ಮನ್ನ ನಿಮ್ಮಿಷ್ಟಕ್ಕೆ ಬಿಡ್ತೀವಿ ಕಣ, ಆದ್ರೆ ನಮ್ಮಿಷ್ಟನೂ ಗೌರವಿಸಿ. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಇನ್ನು 1 ವರ್ಷದೊಳಗೆ ಮರಿ ಮೊಮ್ಮಗನೋ ಮರಿ ಮೊಮ್ಮಗಳನ್ನೋ ನನ್ ಕೈಯಲ್ಲಿ ಕೊಡ್ಬೇಕು. ಆಮೇಲೆ ಏನು ಮಾತಾಡಲ್ಲ. ಅಜ್ಜಿ. ಹೌದು ಕಣು, ಈ ಸೂರ್ಯ ವಂಶದ 5ನೇ ಕುಡಿನ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಈ ಅಜ್ಜಿಗೆ ನೀನ್ ಕೊಡೋ ಬಹುಮಾನ ಅದೇ. ನಿಮ್ಮಿಂದ ನಾನ್ ಬಯಸೋ ಕೊನೆ ಆಸೆ ಕೂಡ ಅದೇ. ಅಜ್ಜಿ ಕೇಳಿದ್ದನ್ನ ಜೈ ಇಲ್ಲ ಅಂತಾನ? ಓಕೆನೆ ಅಂತಾನೆ. ಏನ್ ಜೈ? ಹಾಗಾದ್ರೆ ನೆಕ್ಸ್ಟ್ ಇಯರ್ ಮನೇಲಿ ಪುಟ್ಟು ಜೈ ಸರ್ನ ಪುಟ್ಟು ನಿತ್ಯ ಮೇಡಮ್ನ ನೋಡ್ತೀವಿ ಅಂದಂಗ ಆಯ್ತು. ಭಗವಂತ, ದೇವ್ರ ವರ ಕೊಟ್ರು ಪೂಜಾರಿ ಕೊಡಲ್ಲ ಅಂದ ಹಾಗೆ ಅವ್ರು ಬಿಟ್ರು ಇವ್ರು ಬಿಡೋ ಹಾಗಿಲ್ಲ. ಆ ಕಷ್ಟ ಬರೋದ್ರಲ್ಲಿ ಅವ್ರಿಗಾದ್ರೂ ನಿಜ ಹೇಳ್ಬೇಕು. ಹಲೋ ಹಲೋ ಹಲೋ, ಇಲ್ಲಿ ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ. ನನ್ನ ಮೇಲೆ ಸರ್ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಅಮ್ಮವರು ಅಂತ ನಂಬಿದ್ದಾರೆ. ನಾನಲ್ಲ ಅಂತ ನನ್ನ ಎಲ್ಲರೂ ಬೈಯೋ ಪರಿಸ್ಥಿತಿ ಬರೋದ್ರಲ್ಲಿ ಇವ್ರಿಗಾದ್ರೂ ನಾನು ಗಂಗಾ ಅನ್ನೋ ನಿಜ ಹೇಳಬೇಕು. ಈಗಲೇ ಹೇಳ್ತೀನಿ. ಯಾಕೆ ನಿತ್ಯ ಹೀಗಿದ್ಯಾ? ಸಾರಿ, ಮನೆಯವ್ರು ಹಾಗಂದಿದ್ದಕ್ಕೆ ಫೀಲ್ ಆದ್ಯಾ? ಅವ್ರು ಹಾಗೆ ಅಂದಿದ್ರಲ್ಲಿ ತಪ್ಪಿಲ್ಲ ರೀ. ತಪ್ಪು ಮಾಡಿರೋ ನನ್ನೇ ನೀವು ಸಪೋರ್ಟ್ ಮಾಡಿದ್ರಿ. ಅದೇ ನನಗೆ ಗಿಲ್ಟ್ ಆಗ್ತಿದೆ. ಎಷ್ಟು ಸಲ ನಿನ್ನನ್ನು ಕಾಪಾಡಿದ್ಯಾ? ನಿನ್ನ ಕಾಪಾಡೋದು ನನ್ನ ಕರ್ತವ್ಯ ಅಲ್ವಾ? ಅಲ್ಲದೆ ನೀನೇನು ತಪ್ಪು ಮಾಡಿದ್ಯಾ ಅಂತ ಯಾವ ಕಾರಣನೂ ಇಲ್ಲದೆ ನನ್ನ ದೂರ ಇಡ್ಲಿಲ್ವಲ್ಲ, ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡಿದೆ. ನಾನು ನಿಮಗೊಂದು ವಿಷಯ ಹೇಳಬೇಕು. ಶೋಭನ ವಿಷಯದ ಬಗ್ಗೆ ಅಲ್ವಾ? ಅದಿವಾಗ ಬೇಡ ನಿತ್ಯ. ಅದಲ್ಲ ರೀ, ನಾನು 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 ನಾನಲ್ಲ. ಗೊತ್ತು. ನಿನ್ ಬೆಸ್ಟ್ ಫ್ರೆಂಡ್ಸ್ ಹತ್ತೋದ್ರೆ ನೀನಾಗಿ ಹೇಗಿರ್ತೀಯ? ಈ ಟೈಮಲ್ಲಿ ಫಸ್ಟ್ ನೈಟ್ ಬಗ್ಗೆ ಮಾತಾಡಿ ನಿನ್ನ ಫೋರ್ಸ್ ಮಾಡೋ ಅಷ್ಟು ಕೆಟ್ಟವ್ ನಾನಲ್ಲ ನಿತ್ಯ. ನಿನ್ನೆವರೆಗೂ ನಮ್ಮ ಮಧ್ಯೆನೇ ಇದ್ದ ಫಾತಿಮಾ ಈಗಿಲ್ಲ ಅಂದ್ರೆ ನನಗೆ ಹೀಗಾಗ್ತಿದೆ. ಅಂಥದ್ರಲ್ಲಿ ಚಿಕ್ಕವಳಿಂದ ಫಾತಿಮನ್ ಜೊತೆಗೆ ಬೆಳೆದಿರೋ ನಿನ್ನ ಪರಿಸ್ಥಿತಿ ಹೇಗಿರುತ್ತೋ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ನೀನು ಪೂರ್ತಿಯಾಗಿ ಸರಿಯಾದ್ಮೇಲೆ ಆಗ್ಲೂ ನಿನಗಿಷ್ಟ ಆದ್ರೇನೆ ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ನಿನಗೆ ತೊಂದರೆ ಕೊಡಲ್ಲ ನಿತ್ಯ.
ನಾನು ಹೇಳೋಕ್ ಹೊರಟಿದ್ದು ಕೂಡ ಆ ಫಾತಿಮಾ ಬಗ್ಗೆನೇ ರೀ. ಅವಳು ಯಾರೋ ಅಲ್ಲ. ಬೇಡ ನಿತ್ಯ, ನೀನ್ ಏನ್ ಹೇಳಕ್ ಬರ್ತಿದ್ಯೋ ನನಗದ್ ಗೊತ್ತಿದೆ. ಫಾತಿಮನ ನೀನು ಅಷ್ಟು ಈಸಿಯಾಗಿ ಮರೆಯಲ್ಲ ಅಂತ ನನಗೂ ಗೊತ್ತು. ಕೆಲವ್ರು ನಮ್ಮ ಜೀವನದ ಮೇಲೆ ಎಷ್ಟು ಅಫೆಕ್ಟ್ ಮಾಡ್ತಾರೆ ಅಂತ ನನಗೂ ಗೊತ್ತು. ದೇವ್ರೆ, ನಾನೇನ್ ಹೇಳ್ಬೇಕಂತ್ಕೋತಿದ್ದೀನಿ, ಇವ್ರೇನ್ ಹೇಳ್ತಿದ್ದಾರೆ? ಅಷ್ಟೇ ಯಾಕೆ, ನಿನ್ನ ನೋಡೋವರೆಗೂ ನನ್ನ ಲೈಫ್ ಇಷ್ಟೆಲ್ಲ ಚೇಂಜ್ ಆಗುತ್ತೆ ಅಂತ ನನಗೇ ಗೊತ್ತಿರಲಿಲ್ಲ. ನನ್ನ ಮೇಲೆ ನೀನು ಅಂತ ಪ್ರಭಾವ ಬೀರಿದ್ಯಾ. ಎಲ್ಲರ ಮುಂದೆನೂ ಅದನ್ನ ಹೇಳಕ್ಕಾಗಲ್ಲ ನಿತ್ಯ, ನಿಜ ಹೇಳ್ತಿದ್ದೀನಿ. ಇವಾಗ ನೀನು ಇಲ್ದಿರೋ ಪ್ರಪಂಚನ ನಾನು ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ನೀನೇನಾದ್ರೂ ನನ್ನ ಲೈಫಲ್ಲಿ ಬರದೇ ಹೋಗಿದ್ದಿದ್ರೆ ನಾನು ಏನಾಗಿರ್ತಿದ್ನೋ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನು ಬಂದ್ಮೇಲೆ ನಾನೊಬ್ಬ ವ್ಯಕ್ತಿ ಆದೆ. ಜೀವನದಲ್ಲಿ ನಿಜವಾದ ಸಂತೋಷ ಏನು ಅಂತ ನಾನು ತಿಳ್ಕೊಂಡೆ. ನನಗೇನ್ ಬೇಕೋ ಏನ್ ಬೇಡವೋ ಅಂತ ಎಲ್ಲಾನು ಗೊತ್ತಾಯ್ತು. ನನ್ನೊಳಗಡೆ ಇಷ್ಟೆಲ್ಲ ಆಗಿದೆ ಅಂದ್ರೆ ಅದ್ ನಿನ್ನಿಂದನೇ. ನಾನು ಸುಳ್ಳು ಹೇಳ್ತಿಲ್ಲ ನಿತ್ಯ, ನಿಜವಾಗ್ಲೂ ನಿನ್ನಿಂದನೇ ನಾನು ಸಂತೋಷವಾಗಿರೋದು. ಇಷ್ಟೆಲ್ಲ ದುಡ್ಡಿದ್ದು ನಾನು ಯಾಕೆ ಹ್ಯಾಪಿ ಆಗಿರಕ್ಕಾಗಲ್ಲ ಅಂತ ನಿಂಗೆ ಅನ್ನಿಸ್ಬೋದು, ನಿಜಾನೇ. ಶ್ರೀಮಂತರ ಮನೇಲೆ ಹುಟ್ಟಿದ್ದು, ಆದ್ರೆ ತಾಯಿ ಪ್ರೀತಿ ಹೇಗಿರುತ್ತೋ ಅಂತ ಗೊತ್ತಿಲ್ಲದೆ ಬೆಳೆದೆ. ಕನ್ನಡದಲ್ಲಿ ಓದಿದಿದ್ರೆ ಆ ಅಂದ್ರೆ ಅಮ್ಮ ಅಂತ ಅರ್ಥ ಆಗಿರೋದು. ಆದ್ರೆ ಇಂಗ್ಲಿಷ್ ಮೀಡಿಯಂ ನೋಡು, ಎ ಅಂದ್ರೆ ಏರೋಪ್ಲೇನ್ ಅಂತ ಹೇಳ್ಕೊಟ್ರು. ಹಾಗೆ ಎಂ ಅಂದ್ರೆ ಮಮ್ಮಿ ಅನ್ನೋದನ್ನ ಶವ ಅಂತ ಅರ್ಥ ಮಾಡ್ಕೊಂಡ್ರು. ನನ್ನ ಸುತ್ತ ಅಜ್ಜಿ, ಡ್ಯಾಡ್, ಚಿಕ್ಕಮ್ಮ, ಅತ್ತೆ, ಮಾವ ಎಲ್ಲರೂ ಇದ್ದಾರೆ. ಎಲ್ಲರೂ ನನ್ನ ಪ್ರೀತಿಯಿಂದನೇ ನೋಡ್ಕೊಂಡ್ರು. ಆದ್ರೆ ಮನಸ್ಫೂರ್ತಿಯಾಗಿ ಯಾರು ಒಬ್ಬರ ಹತ್ರನೂ ಹತ್ರ ಆಗಕ್ಕಾಗ್ಲಿಲ್ಲ. ಅದಕ್ಕೆ ಅವ್ರನ್ನ ಮರೆಯೋದಕ್ಕಾಗ್ತಿಲ್ಲ. ಜಗ ಮೆಚ್ಚೋ ಅಂತ ಕುಟುಂಬ ನಮ್ದು, ಆದ್ರೆ ಒಂಟಿಯಾಗಿ ಬದುಕೋ ಜೀವನ ನಂದು ಅಂತ ಬದುಕ್ತಿದ್ದೆ. ಸಮುದ್ರ ಮುಂದೆ ಇದ್ರೂ ಅದ್ ಹೇಗ್ ದಾಹನ ತೀರ್ಸೋಕ್ಕಾಗಲ್ವೋ, ಅಂದವಾಗಿರೋ ಪ್ರಕೃತಿ ಎದುರಿಗಿದ್ರು ಕಣ್ಣಿಲ್ದೇ ಇರೋನು ಹೇಗ್ ನೋಡೋಕ್ಕಾಗಲ್ವೋ, ಸಾವಿರಾರು ಜನ ಚಪ್ಪಾಳೆ ಹೊಡೆದ್ರು ಕಿವಿ ಕೇಳ್ದೇ ಇರೋನು ಅದನ್ನ ಹೇಗ್ ಕೇಳಿಸ್ಕೊಳಕ್ಕಾಗಲ್ವೋ, ಪಂಚಭಕ್ಷ ಪರಮಾನ್ನನ ಇಟ್ರು ಹಸುವಿಲ್ದೇ ಇದ್ದಾಗ ಹೇಗ್ ತಿನ್ನಕ್ಕಾಗಲ್ವೋ, ನಿನ್ನ ನೋಡೋವರೆಗೂ ನಾನು ಹಾಗಿದ್ದೆ ನಿತ್ಯ. ನೀನು ಬಂದೆ, ನಮ್ಮಮ್ಮನಿಗೆ ಪ್ರತಿರೂಪ ಆದೆ. ನಮ್ಮ ಮನೆಯವ್ರು ಕೊಡ್ದಿರೋ ಪ್ರೀತಿ ಕೊಟ್ಟೆ. ನನ್ನ ನೋಟ, ನನ್ನ ಶಬ್ದ, ನನ್ನ ದಾಹ, ನನ್ನ ಹಸುವು ಎಲ್ಲ ನೀನೇ ಆದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ನೀನು ನಾನಾದೆ. ಈಗ ನೀನಿಲ್ಲ ಅಂತಂದ್ರೆ ನಾನು ಹೇಗಿರ್ಲಿ ನಿತ್ಯ? ಅವಾಗವಾಗ ನೀನು ಹದ್ಮೀರಿ ಬಿಹೇವ್ ಮಾಡಿದೆ. ಅವಾಗ ನೀನೇನಾ ಅಂತ ಅನ್ನಿಸ್ತಿತ್ತು. ಆ ನೀನು ಬೇಕಾಗಿಲ್ಲ ಅಂತ ಅನಿಸ್ತಿತ್ತು. ನನ್ನ ನಿಜವಾದ ನಿತ್ಯ ಬೇಕು ಅಂತ ಅನಿಸ್ತಿತ್ತು. ಆ ನಿತ್ಯನ ನಾನು ದೂರ ಮಾಡ್ಕೊಳಕ್ ಇಷ್ಟಪಡಲ್ಲ ನಿತ್ಯ. ದೂರ ಆದ್ರೆ ನಾನು ಬದುಕಲ್ಲ. ಫಾತಿಮಾಗಾಗಿರೋ ಪರಿಸ್ಥಿತಿ ನಿನಗಾಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಪ್ರಾಣ ಹೋಗಿರ್ತಿತ್ತು. ಈಗಲೂ ಫಾತಿಮಾ ನೆನಪಾದ್ರೆ ನನ್ನ ದೇಹ ಭಯಕ್ಕೆ ನಡುಗುತ್ತೆ. ಫಾತಿಮಾ ಮಾಡಿರೋ ತಪ್ಪನ ನೀನು ಮಾಡಲ್ಲ ಅಲ್ವಾ? ನನ್ನ ಬಿಟ್ಟು ಎಲ್ಲೂ ಹೋಗ್ಬಿಡ ನಿತ್ಯ. ಮನೆಯವ್ರೇನೋ ಹೇಳ್ಬಿಟ್ರು, ವರ್ಷ ಕಳೆಯೋದ್ರಲ್ಲಿ ಮನೆಗೊಬ್ಬ ವಾರಸ್ದಾರ ಬೇಕು ಅಂತ. ಅವ್ರ ಮಾತಿಗೆ ನೀನೇನು ಯೋಚನೆ ಮಾಡ್ಬೇಡ. ನಿನ್ಗೇನು ತೊಂದರೆ ಆಗ್ದಿದ್ದಾಗೆ ನಾನೊಂದು ಏರ್ಪಾಡು ಮಾಡಿದ್ದೀನಿ. ನಾಳೆನೇ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಏನ್ ಮಾಡಿದ್ರು ರೀ? ಈಗ ಹೇಳಲ್ಲ, ನಾಳೆ ನಿನಗೆ ಗೊತ್ತಾಗುತ್ತೆ. ನೀನ್ ನನಗೆ ಥ್ಯಾಂಕ್ಸ್ ಹೇಳ್ತೀಯಾ? ಹ್ಯಾಪಿಯಾಗಿರೋಣ ಪ್ಲೀಸ್ ರೀ, ಅದೇನೋ ಈಗ್ಲೇ ಹೇಳಿ. ಹೇಳಲ್ಲ, ಇದು ನಿನಗೆ ಸರ್ಪ್ರೈಸ್. ವೇಟ್ ಅಂಡ್ ಸಿ. ದೇವ್ರೆ, ನಾನಲ್ಲ ಅಂತ ಹೇಳೋಣ ಅನ್ಕೊಂಡ್ರೆ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈಗ ನಾನೇನ್ ಮಾಡ್ಲಿ? ನಾಳೆ ಜೈ ಸರ್ ನನಗೆ ಏನ್ ಸರ್ಪ್ರೈಸ್ ಕೊಡ್ತಾರೋ? ಇಲ್ಲೋಡು, ಕಾರ್ನ ತಿರುಗಿಸ್ ನಿಲ್ಸ್ಕೋ, ಸಾರಿಗ ಬರ್ತಾರೆ. ಅಜ್ಜಿ, ಅಜ್ಜಿ, ನೀವ್ ಹೇಳಿರೋ ಏರ್ಪಾಡೆಲ್ಲ ಆಗಿದೆ ನೋಡಿ.
ಸಾರ್ಗೂ ಮೇಡಮ್ಗೂ ಟಿಕೆಟ್ ಕೂಡ ತಂದಿದ್ದೀನಿ. ಯಾವಾಗ್ಲೂ ಅವ್ರ ಜೊತೆನೆ ಇರ್ತೀಯಲ್ಲ, ಈ ಟಿಕೆಟ್ ಟೋಕನ್ ತರೋ ಬದಲು ಅವ್ರನ್ನ ಸೇರ್ಸೋ ಒಳ್ಳೆ ಕೆಲಸ ಏನಾದ್ರೂ ಮಾಡ್ಬೋದಲ್ಲ. ಅಯ್ಯೋ ರಾಮ, ಅಲ್ಲೇನೋ ಸಾರು ಮೇಡಮ್ ದೂರ ಇರೋಕೆ ನಾನೇ ಕಾರಣ ಅನ್ನೋ ಹೇಳ್ತಿದ್ದೀರಲ್ಲ. ಅವ್ರನ್ನ ಒಂದ್ ಮಾಡೋಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅದ್ ಸರಿ, ಏನದು ಸಿನಿಮಾ ಟಿಕೆಟ್ಸಾ? ಎಲ್ಲ ಮೇಡಮ್, ಸ್ವಿಟ್ಜರ್ಲ್ಯಾಂಡ್ಗೆ ಫ್ಲೈಟ್ ಟಿಕೆಟ್. ಮೊನ್ನೆ ಈ ಮಾತು ಹೇಳಿ ದೇವಿಪುರಕ್ಕೆ ಹೋಗಿದ್ರು. ಈ ಸಲ ಯಾವ ಊರಿಗೆ ಹೋಗ್ತಾರೋ? ಸ್ವಿಟ್ಜರ್ಲ್ಯಾಂಡ್ ಹೋಗ್ತಿದ್ದಾರೆ. ಯಾಕಜ್ಜಿ? ಹನಿಮೂನ್ಗೆ. ಗುಡ್ ಮಾರ್ನಿಂಗ್. ಏನ್ ಎಲ್ರು ಮೀಟಿಂಗ್ ಮಾಡ್ತಿದ್ದೀರಿ? ನಿಮ್ ಬಗ್ಗೆನೆ ಕಣೋ. ನಿಮ್ಮಿಷ್ಟ ಬಿಡಿ ಅಂತ ನೀನ್ ನಮ್ ಮುಖದ ಮೇಲೆ ಹೇಳಿದ್ರು ನಿಮ್ಮನ್ನ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಕಳಿಸ್ತಿದ್ದಾರೆ ನಿಮ್ಮ ಅಜ್ಜಿ. ಪೇಪರ್ ಮೇಲೆ ಗೆರೆ ಹೊಡೆದ ಹಾಗೆ ಬಾಯಿ ಬಿಟ್ಟು ಅಷ್ಟು ಸ್ಪಷ್ಟವಾಗಿ ಹೇಳಿದ್ರು. ನಿಮ್ ಫಸ್ಟ್ ನೈಟ್ ಆಗದಿದ್ರು ಏನೋ ಪ್ರಪಂಚಕ್ಕೆ ಸಮಸ್ಯೆ ಆದ ಹಾಗೆ ಅರ್ಜೆಂಟ್ ಆಗಿ ಹನಿಮೂನ್ಗೆ ಏರ್ಪಾಡು ಮಾಡಿದ್ದಾರೆ. ಹೌದಾ ಅಜ್ಜಿ? ಹೌದು ಕಣ. ಯಾರು ಏನೇ ಅಂದ್ರು, ನೀವೇನೇ ಅಂದ್ಕೊಂಡ್ರು, ನನ್ನ ನಿರ್ಧಾರ ನಂದೇ. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ತಿಂಗ್ಳು ಆಗೋದ್ರೊಳಗೆ ನಿತ್ಯ ತಿಂಗ್ಳು ತಪ್ಪಬೇಕು. ವರ್ಷ ಆಗೋದ್ರಲ್ಲಿ ನನ್ ಕೈಯಲ್ಲಿ ಮರಿ ಮೊಮ್ಮಗನೋ ಮೊಮ್ಮಗಳೋ ಇರ್ಬೇಕು ಅಷ್ಟೇ. ಅಷ್ಟೇ ಅಲ್ವಜ್ಜಿ? 1 year ಆಗೋದ್ರಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಮಕ್ಕಳನ್ನ ಹೆತ್ತು ನಿಮ್ ಕೈಲಿ ಕೊಡ್ತೀವಿ. ನಿಮಗೆ ಟ್ರಿಪಲ್ ಹ್ಯಾಪಿನೆಸ್. ಓಕೆ? ಹೇಗ್ ಕೊಡ್ತೀರೋ? ಅವಳು ಮಂಚದ ಮೇಲೆ ನಿನ್ ನೆಲದ ಮೇಲೆ ಮಲ್ಗಿದ್ರೆ ದೂರ ಸಂಸಾರ ಮಾಡಿದ್ರೆ ಮಕ್ಳಾಗ್ತಾರ? ನಮ್ ಸಂಸಾರ ನಿನ್ನೆ ತನಕ ಸುಳ್ಳಾಗಿತ್ತು ಅತ್ತೆ, ಆದ್ರೆ ಇವತ್ತಿಂದ ನಿಜ. ನಿನ್ನೆ ತನಕ ಇಬ್ರು ದೂರ ಇದ್ದವರು ಇವತ್ತಿಂದ ಒಟ್ಟಾಗಿರ್ತೀರಿ ಅಂದ್ರೆ ನಾವು ನಂಬೇಕಾ? ದೂರ ಇರೋಕೆ ಕಾರಣ ಏನೇನೋ ಇರುತ್ತೆ ಮಾವ, ಆದ್ರೆ ಹತ್ರ ಆಗೋಕೆ ನಮ್ ಮದ್ವೆ ಆಗಿದೆ ಅನ್ನೋ ಒಂದ್ ಕಾರಣ ಸಾಕು. ನಿಮಗ್ ಯಾವಾಗ್ಲೋ ಮದ್ವೆ ಆಯ್ತು, ಇಲ್ಲಿವರೆಗೂ ಏನ್ ಮಾಡಿದೀರಾ? ಇನ್ಮೇಲೆ ಏನ್ ಮಾಡ್ತೀರಾ? ಶುಭ ಅಂತ ಅಜ್ಜಿ ಅವ್ರ ಹನಿಮೂನ್ ಪ್ಲಾನ್ ಮಾಡ್ತಿದ್ರೆ ಮಧ್ಯ ನೀನ್ ಅಡ್ಬಾಯಿ ಏನ್ ಚಂದ್ರಿಕಾ? ನೋಡ್ತಿದ್ರೆ ಇವರಿಬ್ರು ಸಂಸಾರ ಮಾಡೋದು ಇವ್ರಿಗಿಷ್ಟ ಇದ್ದಂಗಿಲ್ಲ ರೀ. ಇಲ್ಲ ಚಿಕ್ಕಮ್ಮ, ಅತ್ತೆಗೆ ನಮ್ಮ ಮೇಲೆ ಡೌಟ್ ಬಂದಿದ್ರಲ್ಲಿ ತಪ್ಪಿಲ್ಲ. ಅತ್ತೆ, ನಾನ್ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, 1 year ಅಲ್ಲಿ ನಮಗ್ 3 ಜನ ಮಕ್ಕಳಾಗ್ತಾರೆ. ಅವ್ರನ್ನ ಬೆಳೆಸೋ ಕೆಲಸ ನಿಮ್ದೆ. ಮಾವ, ಅದ್ರ ಮುಂದಿನ ವರ್ಷ ಇನ್ನೂ 3 ಜನ ಮಕ್ಕಳು ಹುಡ್ತಾರೆ. ಅವ್ರನ್ನ ಬೆಳೆಸೋ ಕೆಲಸ ನಿಮ್ದು. ಎಲೆಕ್ಷನ್ ಮೊದಲು MLAಗಳು ಹೇಳೋ ಹಾಗೆ ಇಷ್ಟು ಆಶ್ವಾಸನೆ ಕೊಡ್ತಿದಾರಲ್ಲ, ಮಕ್ಕಳು ಅನ್ಕೊಂಡವ್ರ ಇಲ್ಲ ಗೊಂಬೆಗಳು ಅನ್ಕೊಂಡವ್ರ? ಅಜ್ಜಿ, ಯು ಡೋಂಟ್ ವರಿ. ವಿತಿನ್ 365 days ಅಲ್ಲಿ ನೀವು ಈ ಸೂರ್ಯ ವಂಶದಲ್ಲಿ ಹೊಸ ವಾರಸ್ದಾರನ್ನ ನೋಡ್ತೀರಿ. ಡ್ಯಾಡ್, ನೆಕ್ಸ್ಟ್ ಇಯರ್ ನೀವು ತಾತ ಆಗಿ ಪ್ರಮೋಟ್ ಆಗ್ತೀರಿ. ಚಿಕ್ಕಮ್ಮ, ಅಜ್ಜಿ ಅಂತ ಕರ್ಸ್ಕೊಳಕ್ಕೆ ನೀವು ರೆಡಿಯಾಗಿ. ನಾಣಿ ಸರ್, ನಿನಗ್ ಪುಟ್ ಬಾಸು, ಪುಟ್ ಮೇಡಮ್ ಬರ್ತಿದ್ದಾರೆ. ಸೊ ಬಿ ಅಲರ್ಟ್ ಅಂಡ್ ಬಿ ಕೇರ್ಫುಲ್. ಆದಷ್ಟು ಬೇಗ ನೀವೆಲ್ರೂ ಈ ಮನೆಯಲ್ಲಿ ಚಿಕ್ಕ ಮಗು ಹೆಜ್ಜೆ ಸದ್ದು ನಗುನ ಕೇಳಿಸ್ಕೋತೀರಾ. ಐ ಪ್ರಾಮಿಸ್ ಯು. ಮೈ ಡಿಯರ್ ನಿತ್ಯ, ನಮ್ ಮನೆಯವರಿಗಿರೋ ಡಿಮ್ಯಾಂಡ್ಸ್ ಎಲ್ಲ ಕೇಳಿದ್ಯಲ್ಲ, ಅವ್ರು ನಮ್ಮ ಮಕ್ಕಳಿಗೆ ಹೆಲೋ ಹೇಳ್ಬೇಕಂತೆ. ಸೊ ಲೆಟ್ಸ್ ಗೋ ಟು ಸ್ವಿಟ್ಜರ್ಲ್ಯಾಂಡ್. ಕಮ್ ನಿತ್ಯ. ಇರ್ರಿ, ವಾಟ್ ಹ್ಯಾಪೆಂಡ್? ಮಾತಾಡ್ಬೇಕು. ಏರ್ಪೋರ್ಟ್ಗೆ ಹೋಗೋವಾಗ ಮಾತಾಡ್ಬೋದು, ಫ್ಲೈಟ್ ಅಲ್ಲಿ ಕೂತು ಮಾತಾಡ್ಬೋದು. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹಾಲ್ಟ್ ಆದ್ಮೇಲೆ ಅಲ್ಲಿ ಪ್ರಕೃತಿ ಮಧ್ಯ ವಾಕಿಂಗ್ ಮಾಡ್ತಾ ಮಾತಾಡ್ಬೋದು. ನಾವ್ ಅಷ್ಟು ದೂರ ಹೋಗ್ತೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ? ವೈ ನಾಟ್? ಯಾಕೆ ಹೋಗಲ್ಲ? ಖಂಡಿತ ಹೋಗ್ತೀವಿ. ಅಲ್ಲಿ ನಮ್ಮ ಹನಿಮೂನ್ ಆಗತ್ತೆ ಅಂತ ನಂಬಿಕೆ ನಿಮಗಿದ್ಯಾ? ನಾವ್ ಆನಂದವಾಗಿರ್ತೀವಿ ಅಂತ ನಿಮ್ ಎದೆ ಮೇಲೆ ಕೈ ಇಟ್ಟು ಧೈರ್ಯವಾಗಿ ಹೇಳ್ತೀರಾ? ಅದೇನಮ್ಮ, ನೀವು ಅದಕ್ಕೆ ತಾನೇ ಹೋಗ್ತಿರೋದು? ನಿಮ್ಮೆಲ್ಲರ ದೃಷ್ಟಿಲಿ ಅದಕ್ಕೆ ಹೋಗ್ತಿರೋದು ಅಜ್ಜಿ. ಆದ್ರೆ ಅಲ್ಲಿ ನಡೆಯೋದೇ ಬೇರೆ. ಇಲ್ಲೇನ್ ಹೇಳಿದ್ವೋ ಅಲ್ಲೂ ಅದೇ ನಡೆಯುತ್ತಲ್ಲ. ಇನ್ನು ಎಷ್ಟು ದಿನ ನನ್ನ ಕಾಪಾಡ್ತೀರಾ? ಇನ್ನು ಎಷ್ಟು ದಿನ ನನ್ನ ತಪ್ಪು ಮುಚ್ಚಿಡ್ತೀರಾ? ನಾನು ತಪ್ಪು ಮಾಡೋದು, ಅದನ್ನ ನೀವು ಮುಚ್ಚಿಡ್ತಾ ಬರೋದು.
ನಾನ್ ಸುಳ್ಳು ಹೇಳೋದು, ಅದನ್ನ ನೀವು ನಮ್ ಪ್ರೀತಿ ಅಂತ ಮುಚ್ಚ ಹಾಕೋದು. ಆ ಪರಮಶಿವ ಕೂಡ ಒಂದು ಸಲ ವಿಷ ಕುಡ್ದ, ಆದ್ರೆ ನೀವು ನನ್ನಿಂದ ಪ್ರತಿ ಸಲ ವಿಷ ಕುಡಿತಿದ್ದೀರಾ. ನಾನ್ ಮಾಡಿರೋ ಮೋಸನೋ ಮರ್ತ್ ಹೋಗಿ ನನ್ಗೆ ಸಹಾಯ ಮಾಡ್ತಿದ್ದೀರಾ. ಇಲ್ಲ ರೀ, ನನ್ನಿಂದ ಆಗಲ್ಲ, ಇನ್ ಸಾಕು. ಏನ್ ಹೇಳ್ತಿದ್ಯಮ್ಮ? ನೀನ್ ಮಾಡಿರೋ ತಪ್ಪೇನು, ಹೇಳಿರೋ ಸುಳ್ಳೇನು? ಅದೇನಿಲ್ಲ ಡ್ಯಾಡ್. ಇದೆ, ಈಗ ಯಾಕದೆಲ್ಲ? ಈಗ್ಲೇ ಹೇಳ್ಬೇಕು. ಲಿಮಿಟ್ ನಿತ್ಯ, ನಡೆದಿದ್ದೇನೋ ನಡೆದೋಯ್ತು. ಇನ್ ಮುಂದೆ ಕೂಡ ನಡೆಯೋದು ಅದೇ ಆಗಿರೋದ್ರಿಂದ ನಾನು ಈಗ್ಲೇ ಹೇಳಲೇಬೇಕು. ನೋವು ಕೊಡೋ ನಿಜ ಆದ್ರೆ ಹೇಳೋ ಅಗತ್ಯನೇ ಇಲ್ಲಮ್ಮ. ನೋವು ಕೊಡೋದು ಹೆದರ್ಸೋದು. ಅವಳು ಹೇಳ್ಬೇಕು ಅಂತಿದ್ದಾಳಲ್ಲ, ಹೇಳಕ್ ಬಿಡಿ. ಬೇಕಾಗಿಲ್ಲ ಅತ್ತೆ, ಅವಳು ಏನ್ ಹೇಳೋಕ್ ಹೊಟ್ಟಿದಾಳೋ ನಮ್ಮೆಲ್ರಿಗೂ ಗೊತ್ತು. ಇಲ್ಲ ರೀ, ನಾನೀಗ ಹೇಳ್ಬೇಕಾದ ವಿಷಯ ನಿಮಗ್ ಕೂಡ ಗೊತ್ತಿಲ್ಲ. ಜೈಗೆ ಕೂಡ ತಿಳಿದೇ ಇರೋದು ಅಂದ್ರೆ ಏನು ದೊಡ್ಡ ರಹಸ್ಯನೇ ಇರ್ಬೇಕು. ಅದೇನು ಬೇಗ ಹೇಳಮ್ಮ. ಈ ವಿಷಯ ನಿಮ್ಗೆ ಹೇಳ್ಬೇಕೋ ಬೇಡವೋ ನನಗ್ ಗೊತ್ತಿಲ್ಲ, ಆದ್ರೆ ನಿನ್ನೆನೆ ಎಲ್ಲಾರ ಮುಂದೆ ಹೇಳೋಣ ಅಂದ್ಕೊಂಡೆ, ಆಗ್ಲಿಲ್ಲ. ಕನಿಷ್ಠ ಇವರಿಗಾದ್ರೂ ಹೇಳೋಣ ಅಂದ್ಕೊಂಡೆ, ಕೇಳಲಿಲ್ಲ. ಇದನ್ನ ಯಾವತ್ತಾದ್ರೂ ಹೇಳಲೇಬೇಕು. ಹೇಳ್ದೆ ಮುಚ್ಚಿಟ್ಟಷ್ಟು ದಿನಾನು ನಾನು ಮೋಸ ಮಾಡೋಳಾಗ್ತೀನಿ. ನಮ್ ಶೋಭನ ನಡೆದೇ ಇರೋದಕ್ಕೆ ಕಾರಣ ಇವರಲ್ಲ, ನಾನು. ಈಗ ಮಾತ್ರ ಅಲ್ಲ, ಯಾವತ್ತೂ ನಾವು ಒಂದಾಗಲ್ಲ. ಯಾಕಂದ್ರೆ ನನ್ ಮದ್ವೆ ನನ್ಗೆ ಒಪ್ಪಿಗೆ ಇಲ್ಲದೆ ಆಗಿದ್ದು. ನಾನು ಇವ್ರನ್ನ ಪ್ರೀತಿಸಿ ಮದ್ವೆ ಆಗ್ಲಿಲ್ಲ. ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಳ್ಳಿಲ್ಲ. ಈ ತಾಳಿ ನನ್ನ ಎದೆ ಮೇಲೆ ಭಾರನೇ ಹೊರತು ನನ್ನ ಜವಾಬ್ದಾರಿ ಅಲ್ಲ. ಇವ್ರನ್ನ ನಾನು ಬೇಕು ಅಂದ್ಕೊಳ್ಳಿಲ್ಲ. ನಾನು ಇವ್ರ ಹೆಂಡತಿ ಆಗ್ಬೇಕು ಅಂತ ಆಸೆ ಪಡ್ಲಿಲ್ಲ. ಈ ಮನೆಗೆ ಸೊಸೆ ಆಗ್ಬೇಕು ಅಂದ್ಕೊಳ್ಳಿಲ್ಲ. ನನ್ನ ಈ ಜೀವನ, ಈ ಸ್ಥಾನ, ಇದ್ಯಾವುದು ನಂದಲ್ಲ. ನಿಜವಾಗ್ಲೂ ನಾನಲ್ಲ. ನನ್ ನಿತ್ಯನೇ. ಸ್ಟಾಪ್ ನಿತ್ಯ, ಇನ್ನೇನು ಹೇಳ್ಬೇಡ. ಏನ್ರಿ, ನಾನು ಹೇಳ್ಬೇಕಾದ್ದು ಇನ್ನೂ ಇದೆ. ಹೇಳಿದ್ದು ಸಾಕು. ನೀನ್ ಹೇಳ್ಬೇಕಾಗಿದ್ದು, ನಾವು ಕೇಳ್ಬೇಕಾದ್ದು ಏನೂ ಇಲ್ಲ. ನಿನ್ ಮಾತು ಎಲ್ರಿಗೂ ಪೂರ್ತಿಯಾಗಿ ಅರ್ಥ ಆಯ್ತು. ಅದ್ ಹಾಗಲ್ಲ ರೀ, ನಾನು ಹೇಳಿದ್ದು. ನನ್ನನ್ನು ನೀನ್ ಇಷ್ಟಪಡ್ಲಿಲ್ಲ, ನಾನ್ ನಿನ್ನನ್ನು ಇಷ್ಟಪಟ್ಟಿದ್ದು. ನೀನ್ ನನ್ನ ಪ್ರೀತಿಸ್ಲಿಲ್ಲ, ನಾನೇ ಹುಚ್ಚನ ಹಾಗೆ ನಿನ್ ಹಿಂದೆ ಬಿದ್ದಿದ್ದು. ನೀನ್ ನನ್ನ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅಂತ ಅನ್ಕೊಳ್ಳಿಲ್ಲ, ನಾನೇ ಒಂದ್ ಪಶು ಕಟ್ಟದ ಹಾಗೆ ನಿಂಗ್ ತಾಳಿ ಕಟ್ಟಿದೆ. ನನ್ ಮೇಲೆ ನಿನಗೆ ಇಷ್ಟ ಇಲ್ಲದೆ ಇದ್ರು ನಿನ್ ಮೇಲೆ ಆಸೆ ಪಟ್ಟು ನಿನ್ ಕನ್ಸುಗಳನ್ನ ಹಾಳು ಮಾಡಿದೆ. ನಿನ್ನೊಂದು ಆಟದ ವಸ್ತು ಅನ್ಕೊಂಡು ಆಟ ಆಡಿಸ್ತಿದ್ದೆ. ಇದೇ ಅಲ್ವಾ ನೀನ್ ಹೇಳ್ಬೇಕು ಅಂದಿದ್ದು?
ಇಷ್ಟು ದಿನ ಎಷ್ಟು ತಪ್ಪು ಮಾಡಿದ್ರು ವಹಿಸ್ಕೊಂಡು ಬಂದೆ. ಯಾಕಂದ್ರೆ ನಿನ್ನನ್ನು ನನ್ನ ಸ್ವಂತ ಅಂತ ಅನ್ಕೊಂಡಿದ್ದೆ. ಈಗ ನೀನೇ ನನ್ನ ದೂರ ಮಾಡಿದೆ. ಇಲ್ಲಿವರೆಗೂ ನಮ್ಮ ಮಧ್ಯೆ ಇದ್ದ ರಹಸ್ಯನ ಬಯಲು ಮಾಡಿದ್ಯಾ. ಇಷ್ಟು ದಿನ ನಿನ್ನ ಮುಂದೆ ಫೂಲ್ ಆಗಿದ್ದೆ. ಈಗ ನನ್ನ ಫ್ಯಾಮಿಲಿ ಮುಂದೆನೂ ಫೂಲ್ ಆಗಿ ನಿಂತಿದ್ದೀನಿ.